ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಹೊಸ ಚಿಗುರು ಗಾರ್ಡನಿಂಗ್. ಬನ್ನಿ, ಇದು ಸೂಜ್ ಮಲ್ಲಿಗೆ ಗಿಡ ನೋಡಿ, ಸುಮ್ಮನೆ ಗ್ರೋತ್ ಆಗಿ ಬೆಳ್ಕೊಂಡು ಹೋಗ್ತಿರುತ್ತೆ, ಆದರೆ ಹೂ ಬಿಡ್ತಿರ್ಲಿಲ್ಲ. ಏನಕ್ಕೆ ಅಂತ ನಾನು ಲಿಕ್ವಿಡ್ ಎಲ್ಲನೂ ಕೊಡ್ತಿದ್ದೆ, ಗಿಡ ಎಲ್ಲ ಗೊಬ್ಬರ ಎಲ್ಲ ಹಾಕ್ತಿದ್ದೆ, ಆದರೂ ಸುಮ್ಮನೆ ಗಿಡ ಬೆಳೀತಿತ್ತು, ಹೂವು ಬರ್ತಿರ್ಲಿಲ್ಲ. ಏನಕ್ಕೆ ಅಂತ ನಾನು ರೀಪಾಟ್ ಮಾಡಿದೆ. ನೋಡಿದ್ರೆ ಬೇರೆಲ್ಲ ಫುಲ್ ಬೇರಿದೆ, ಮಣ್ಣಿಲ್ಲ, ಗೊಬ್ಬರ ಇಲ್ಲ. ನೋಡಿ, ನಿಮಗೆ ಕಾಣಿಸಿದೆ, ಲೈವಾಗೆ ತೋರಿಸ್ತಿದ್ದೀನಿ ಯಾವ ಥರ ಅಂತ. ಸುಮ್ಮನೆ ಬೆಳ್ಕೊಂಡು ಹೋಗಿದೆ ಅಷ್ಟೇ ಈ ಗಿಡ. ನಾವು ಸುಮ್ಮನೆ ಗಿಡ ನೆಟ್ಟಿದ ತಕ್ಷಣ ಗೊಬ್ಬರ ಹಾಕ್ಬಿಡೋದು, ಮಣ್ಣು ತುಂಬಿ ಇಟ್ಬಿಟ್ರೆ ಅದು ಬರೋಲ್ಲ. ಒಂದು ರೀಸನ್, ಹೂ ಬರದೇ ಇರೋಕ್ಕೆ, ಗಿಡ ಗ್ರೋತ್ ಆಗದೇ ಇರೋದಕ್ಕೆ ಇದು ಒಂದು ರೀಸನ್ ಆಗಿರ್ತದೆ. ನಾವು ರೀಪಾಟ್ ಯಾಕೆ ಮಾಡಬೇಕು ಅಂತ ಹೇಳೋದು ಇದಕ್ಕೇ. ನೋಡಿ, ರೀಪಾಟ್ ಮಾಡಿದ್ಮೇಲೆ ಇಷ್ಟೆಲ್ಲ ಕಟ್ ಮಾಡಾಕ್ಬಿಡ್ತಾರೆ. ಇದು ಬರುತ್ತೋ ಇಲ್ವೋ, ಗಿಡ ಒಣಗೋಗುತ್ತೋ ಏನೋ ಅಂತ ಡೌಟ್ ಇದ್ದೇ ಇರುತ್ತೆ. ಅದಕ್ಕೆ ಫುಲ್ ಈ ಗಿಡ ಕಟ್ ಮಾಡಿದಾಗಿಂದ ಹಿಡಿದು ಆ ಗಿಡ ಏನಾಯಿತು, ಸತ್ತೋಯ್ತಾ, ಗಿಡ ಬದುಕ್ತಾ ಇಲ್ಲ, ಏನಾಗಿದೆ ಅಂತ ನಿಮಗೆ ತೋರಿಸೋಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ನೋಡಿ, ಈ ಡಬ್ಬದಲ್ಲಿ ಹಾಕಿದೆ ನಾನು. ಸುಮ್ಮನೆ ಗಿಡ ಫುಲ್ ಬೇರು ಬಂದಿದೆ, ಅದು ಮಣ್ಣಿಲ್ಲ. ಇದನ್ನು ರೀಪಾಟ್ ಮಾಡಬೇಕಿವಾಗ. ಫುಲ್ ಅರ್ಧನೇ ಕಟ್ ಮಾಡ್ತೀನಿ, ಅರ್ಧ ಅಲ್ಲ ಫುಲ್ಲೇ ಕಟ್ ಮಾಡ್ತೀನಿ. ಸ್ವಲ್ಪ ಬೇರು ಬಿಟ್ಟು ಅದೆಲ್ಲ ಕಟ್ ಮಾಡಿ ಹಾಕ್ತೀನಿ ನಾನು. ಆಕ್ಸಮ್ ಬ್ಲೇಡಲ್ಲಿ ತುಂಬ ಗಟ್ಟಿ ಇದೆ, ಬೇರೆಲ್ಲ ಸುತ್ತಾಕೊಂಬಿಟ್ಟು ಬರೀ ಬೇರೆಯೇ. ಅದು ಒಂದು 100%ಅಲ್ಲಿ ಒಂದು 30% ಅಷ್ಟೇ ಮಣ್ಣಿರೋದು, ಇನ್ನೆಲ್ಲ ಬೇರೆಯೇ. ನೋಡಿ, ಒಳಗೆ ಮಾತ್ರ ಐತೆ ಅಷ್ಟೇ ಬೇರು, ಇನ್ನು ಮೇಲೆಲ್ಲ ಮಣ್ಣು ಬೇರು. ನೋಡಿ ನಾನು ಇಷ್ಟು ಕಟ್ ಮಾಡಿದೆ. ಆಮೇಲೆ ತಿರ್ಗಾ ಲಾಸ್ಟು ಫುಲ್ ಕಟ್ ಮಾಡ್ತೀನಿ. ನೋಡಿ, ಬೇರೊಂದು ಬಿಟ್ಟು ಎಲ್ಲ ಒಂದು ಸ್ವಲ್ಪ ಬೇರು ಬಿಟ್ಟು ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ನಾನು ಈ ಡಬ್ಬಕ್ಕೆ ಹಾಕ್ತಿದ್ದೀನಿ ಇವಾಗ. ನೋಡಿ, ಇಷ್ಟು ಹೋಲ್ ಮಾಡಿದ್ದೀನಿ. ಹೋಲ್ ಮಾಡಿ ಒಳಗಡೆಯಿಂದ ನಾವು ಸಪೋರ್ಟ್ಗೆ ಏನಾದ್ರು ಕಲ್ಲೋ ಏನೋ ಕೊಡಲಿಲ್ಲ ಅಂದರೆ ನೀರು ಹೊರ್ಗಡೆಗೆ ಹೋಗ್ದಂಗೆ ಅದೇನಾಗುತ್ತೆ, ಒಳಗಡೆ ಗಿಡ ಕೊಳ್ತೋಗುತ್ತೆ ನೀರು ಜಾಸ್ತಿಯಾಗಿ. ನಾವು ನೀರು ಹಾಕಿದ್ದು ಡಬ್ಬದಿಂದ ಕೆಳಗೆ ಹೋಗಬೇಕು, ಅದು ಆಚೆಗೆ. ನಾನು ಜಾಸ್ತಿ ಹಸುವಿನ ಗೊಬ್ಬರ, ಮಣ್ಣು, ಮರಳು, ಬೇವಿನ ಹಿಂಡಿ ಇದನ್ನು ಹಾಕ್ತೀನಿ. ಯಾಕೆಂದರೆ ಗಿಡ ಹುಳ ಆಗಿ ಇದು ಮಾಡಬಾರ್ದು ಅಂತ ಬೇವಿನ ಹಿಂಡಿ ಹಾಕ್ತೀನಿ. ಇದೆಲ್ಲ ಮಿಕ್ಸ್ ಮಾಡಿ ನಾನು ನೋಡಿ ಈ ಥರ ಬೆಳೆದಿದೆ. ನೋಡಿ, ನಾನು ಆಲ್ಮೋಸ್ಟ್ ಗಿಡ ಎಲ್ಲನೂ ಹೆಂಗೆ ಮಾಡಿದ್ದೀನಿ ನೋಡಿ, ಈ ಥರ ಇಷ್ಟು ಅದು ಹಂಗಿದ್ದನ್ನ ಈ ಥರ ಮಾಡಿದ್ದೀನಿ. ಇದು ಗಿಡ ಬರುತ್ತೆ ನೋಡಿ, ಈ ಥರ ಇದೆ ನೋಡಿ. ಬರುತ್ತಾ ಬರಲ್ವ, ನಾನು ತುಂಬ ಅಂದರೆ ಇಲ್ಲಿವರೆಗೂ ಕಟ್ ಮಾಡಿಬಿಟ್ಟಿದ್ದೀನಿ ನಾನು. ಗೆಡ್ಡೆ ತೋರಿಸ್ತೀನಿ ಆಮೇಲೆ ನಿಮಗೆ. ಅದು ವಿಡಿಯೋ ಡಿಲೀಟ್ ಆಗಿಬಿಟ್ಟೈತೆ. ನಾನು ಮಾಡ್ತಾಯಿದ್ದೀನಿ ಅಂದ್ಕೊಂಡೆ, ಅದನ್ನ ಮಾಡೇ ಇಲ್ಲ ವೀಡಿಯೋನ ನಾನು. ನೋಡಿ, ನಿಮಗೆ ಅದು ನೆಟ್ಟಿ ಗಿಡನ ಆಮೇಲೆ ಗ್ರೋತ್ ಆದಮೇಲೆ ತೋರಿಸ್ತಿದ್ದೀನಿ. ನೋಡಿ, ಈಗ ಎಷ್ಟು ಗ್ರೋತ್ ಆಗ್ತಿದೆ. ಅಲ್ಲಿವರೆಗೂ ಕಟ್ ಮಾಡಿದ್ದೆ ನಾನು ಆ ಗಿಡನ. ನೋಡಿ, ಈಗ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಿದೆ. ಒಂದು ಸ್ವಲ್ಪ ದಿನ, ಒಂದು 20 ಡೇಸ್ ಅದನ್ನು ನೆರಳಲ್ಲಿ ಇಡಬೇಕು ಆ ಗಿಡನ ನೆಟ್ಟ ಮೇಲೆ. ಯಾಕೆಂದರೆ ಗಿಡ ಆಗಿನೂ ಬೇರೆಲ್ಲ ಜಾಸ್ತಿ ತೆಗ್ದಿರ್ತೀವಿ ಮಣ್ಣಿಂದ, ಅದು ಗ್ರೋತ್ ಆಗೋಕ್ಕೆ ಸ್ವಲ್ಪ ದಿನ ಟೈಮ್ ತಗೋತದೆ. ಮತ್ತು ನೆರಳಿರಬೇಕು, ಬಿಸಿಲಿದ್ಬಿಟ್ರೆ ಒಣಗೋಗ್ಬಿಡುತ್ತೆ. ಅದು ಗಿಡ ಗ್ರೋತ್ ಆದಮೇಲೆ ಬೇಕಾದ್ರೆ ಬಿಸಿಲಿಗೆ ಮಡಗಿದ್ರೂ ಓಕೆ. ನೀರ 2 ದಿನಕ್ಕೊಂದು ಸಲ ಹಾಕ್ತಾ ಇರಬೇಕು. ನೋಡಿ, ಈ ಕಂಡೀಷನ್ ಇತ್ತು. ನೋಡಿ, ಈ ಕಂಡೀಷನಲ್ಲಿ ಬೆಳೆದಿದೆ. ಅದು ಎಷ್ಟು ಚೆನ್ನಾಗಿ ಗ್ರೋತ್ ಚಿಗುರು ಬಂದಿದೆ ಅಂತ ನೋಡಿ, ಅಲ್ಲೆಲ್ಲ ಬಂದಿದೆ. ಎಷ್ಟು ನೀಟಾಗಿ ಚಿಗುರು ಬಂದಿದೆ ನೋಡಿ. ನಾವು ರೀಪಾಟ್ ಮಾಡೋ ವಿಧಾನ ಕರೆಕ್ಟಾಗಿದ್ದರೆ ಯಾವುದೇ ಗಿಡ ಹಾಳಾಗಲ್ಲ. ಅದು ನಾವು ರೀಪಾಟ್ ಮಾಡಿದಾಗಿಂದ ಹಿಡಿದು ಅದು ಗ್ರೋತ್ ತಗೊಳ್ಳೋವರೆಗೂ ಒಂದು ಕಂಡೀಷನಲ್ಲಿ ಅದನ್ನು ನೀಟಾಗಿ ನೋಡ್ಕೋಬೇಕು. ಇಲ್ಲ ಅಂತಂದರೆ ನಾವು ಹೇಗೆ ಬೇಕಾಗಿ ಮಾಡಿಬಿಟ್ಟು ರೀಪಾಟ್ ಮಾಡಿಬಿಟ್ಟು ಅದನ್ನು ಬಿಸಿಲಿಗೋ ಅಥವಾ ಏನೋ ಇನ್ನೊಂದು ಮತ್ತೊಂದು ನೀರು ಹಾಕ್ತಾನೆ ಮಾಡಿದರೆ ಅದು ಬರೋಲ್ಲ. ನೋಡಿ, ಈಗ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ. ಸೂಜ್ ಮಲ್ಲಿಗೆ ಹೂವೇ ಬಿಡ್ತಿರಲಿಲ್ಲ, ತಂದಗಾಲೇ ಸುಮಾರು 1-2 ವರ್ಷ ಆಗಿತ್ತು ಅದನ್ನು ನಾನು ರೀಪಾಟ್ ಮಾಡಿ. ಅದಕ್ಕೋಸ್ಕರ ಅದೇನಾಯಿತು, ಬೇರೆಲ್ಲ ಜಾಸ್ತಿ ಆಗಿ ಡಬ್ಬದ ಲೆಂತು ಕಡಿಮೆ ಆಯಿತು. ಇಂಥ ಹೂ ಬಿಡೋ ಗಿಡಗಳಿಗೆಲ್ಲ ನಾವು ಡಬ್ಬನ ಒಂದು ಸ್ವಲ್ಪ ಪಾಟ್ನ ದೊಡ್ಡದು ತೊಗೋಬೇಕು. ಹಣ್ಣು ಕಡಿಮೆ ತೊಗೋತು, ಬೇರೆಲ್ಲ ಜಾಸ್ತಿ ಆಯ್ತಲ್ಲ, ಗ್ರೋತ್ ಜಾಸ್ತಿ ಆಯ್ತೈತೆ, ಹೂವು ಬರಲಿಲ್ಲ. ನೋಡಿ, ಈಗ ಎಷ್ಟು ನೀಟಾಗಿ ಬರ್ತಿದೆ ಅಂತ. ನಾನು ತುಂಬ ಎಲ್ಲ ಕಟ್ ಮಾಡಾಕಿದೆ ಅದನ್ನು. ನೋಡಿ, ಈ ಕಂಡೀಷನಲ್ಲಿ ಇತ್ತು ಆ ಗಿಡ, ಹೂವೇ ಬರ್ತಿರಲಿಲ್ಲ. ಇಷ್ಟು ದೊಡ್ಡ ಗಿಡ ಆಗಿದೆ, ಹೂ ಬರ್ತಿರಲಿಲ್ಲ.
ಅಂದರೆ ಚಿಕ್ಕ ಡಬ್ಬ ಐತಲ್ಲ, ಅದಕ್ಕೋಸ್ಕರ ಬರಲಿಲ್ಲ. ನೋಡಿ ಈಗ ಇಷ್ಟು ಕಟ್ ಮಾಡಿದೆ, ಎಲ್ಲ ನೀಟಾಗಿ ಗ್ರೋತ್ ಆಗಿದೆ. ಇವಾಗ ಹೂವು ಬರ್ತಿದೆ ನೋಡಿ. ಇದರಲ್ಲಿ ನಾನು ತುಂಬ ಟೈಮ್ ತೊಗೊಂಡೆ ಇದನ್ನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ, ಯಾಕೆಂದರೆ ನಿಮಗೆ ನಾನು ರೀಪಾರ್ಟ್ ಮಾಡಿದಾಗಿಂದ ಹಿಡಿದು ಅದನ್ನ ಏನು ಕಂಡೀಷನ್ ಆಯಿತು ಅಂತ, ಇದು ಹೂ ಬಂತಾ ಅಥವಾ ಗಿಡ ಒಣಗೋಯ್ತಾ, ಗಿಡ ಗ್ರೋತ್ ಆಯಿತಾ ಅಂತ ನಿಮ್ಗೆ ತೋರಿಸ್ಬೇಕಾಗಿತ್ತಲ್ವ. ಅದಕ್ಕೋಸ್ಕರ ನಾನು ಇಷ್ಟು ದಿನ ವೆಯ್ಟ್ ಮಾಡಿದೆ. ಸುಮಾರು ಇದು ಒಂದು 6 ಮಂತ್ ತಗೋತು ಇದು ಗ್ರೋತ್ ಆಗಿ ಹೂ ಬರಲಿಕ್ಕೆ. ನೋಡಿ ಈಗ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಹೂವು ಎಲ್ಲ ಗೊಂಚಲು ಆಗ್ತಿದೆ. ಈಗ ಇದಕ್ಕೆ ಒಂದು ಮಂತ್ಗೆ ಒಂದ್ಸಲ ನಾವೇನು ಮಾಡಬೇಕು, ಗೊಬ್ಬರ ಹಾಕಬೇಕು, ಅಥವಾ ನಾಟಿ ಹಸುವಿನ ಸಗಣಿ ಮತ್ತು ಗಂಜಲ ನೀರು ಎಲ್ಲ ಜಾಸ್ತಿ ಮಿಕ್ಸ್ ಮಾಡಿಬಿಟ್ಟು ಲಿಕ್ವಿಡ್ ಥರ ನೀರು ಥರ ಹಾಕಬೇಕು. ಆಗ ಏನಾಗುತ್ತೆ, ಹೂವು ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.